ಹೇ ಗಾಯ್ಸ್ ವೆಲ್ಕಮ್ ಟು ಡೇ 8. ಸೊ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗಬೇಕಾಗಿತ್ತು, ಬಟ್ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ವಾಕಿಂಗ್ ಹೋಗೋಕ್ಕಾಗಿಲ್ಲ. ಸೊ ಬೇಗ ಬೇಗ ರೆಡಿ ಆಗಿ ನನ್ನ ಬಾಡಿ ನಾನು ಚೆಕ್ ಇನ್ ಮಾಡ್ಕೊಂಡೆ. ಸೊ ದಿನ ನನ್ನ ಬಾಡಿ ನಾನು ನೋಡ್ಕೊತೀನಿ. ಸೊ ಬಟ್ ಮುಂಚೆ ಓಕೆ, ನಾಟ್ ದ್ಯಾಟ್ ಬ್ಯಾಡ್, ಬಟ್ ಮುಂಚೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೈಜ್ ಆಗಿದ್ದೀನಿ, ಬಟ್ ದಟ್ಸ್ ಓಕೆ. ಸೊ ಒನ್ಸ್ ಮತ್ತೆ ಕಟ್ಟಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿದಾಗ ಸೊ ಆಟೋಮೆಟಿಕ್ ರೆಡಿ ಆಗಿಬಿಡ್ತೀನಿ. ಸೊ ಫ್ರೆಶ್ ಅಪ್ ಆಗಿ ಬೇಗ ಬೇಗ ರೆಡಿ ಆದೆ. ಸೊ ಹೊರಗಡೆ ಹೋಗಬೇಕಾಗಿತ್ತು. ಸೊ ಒಂದು ಒಳ್ಳೆ ಶಾರ್ಟ್ ತೊಗೊಂಡು ಅಂದ್ಕೊಂಡು ಬಂದು ಫೋನ್ ಇಕ್ಕಿ, ಸೊ ಫೋನ್ ಮುಂದೆ ಹಂಗೆ ಆ್ಯಕ್ಟಿಂಗ್ ಮಾಡಿ ಫೋನ್ ಇಲ್ಲೋ ಥರ ಬಂದು ಫೋನ್ ಎತ್ಕೊಂಡು ಹೋದೆ. ಎತ್ಕೊಂಡು ಹೋಗಿ ಮತ್ತೆ ಮನೆಗೆ ಬಂದು ನಾನು ಒಂದು ಮೀಲ್ ತೊಗೊಂಡೆ. ಸೊ ಓಟ್ಸ್ ಮೀಲ್ ತೊಗೊಂಡು ಮಾವಿನ ಹಣ್ಣು ತಿನ್ಕೊಂಡು ಜಿಮ್ಗೆ ಹೋದೆ. ಸೊ ಇವತ್ತು ಜಿಮ್ಮಲ್ಲಿ ಫುಲ್ ವರ್ಕೌಟ್ ಇತ್ತು. ಸೊ ಬ್ಯಾಕು ಮತ್ತು ಬೈಸಿಪ್ಸು ಬೋತ್ ನನ್ನ ಫೇವ್ರೇಟ್ ವರ್ಕೌಟ್ಸು. ಸೊ ಇವತ್ತಿನ ಜಿಮ್ ಕೋಟ್ ಏನು ಅಂದರೆ, ಇವತ್ತಿನ ಮೋಟಿವೇಶನ್ ಕೋಟ್ ಅವ್ರ ಜಿಮ್ ಕೋಟ್ ಏನು ಅಂದರೆ, ಸೊ ಗೈಸ್ ಇಲ್ಲಿ ಲೈಫಲ್ಲಿ ನಮಗೆ ಆಗಲ್ಲ ಅನ್ನೋದು ಏನಿಲ್ಲ ಗೈಸ್. ಅದು ಬಂದ್ಬಿಟ್ಟು ಪರ್ಸನಲ್ ಗ್ರೋತ್ ಇರಲಿ, ಇಲ್ಲ ಮೆಂಟಲಿಟಿ ಆಗಲಿ, ಇಲ್ಲ ನಮ್ಮ ಲೈಕ್ ಜಿಮ್ಮಲ್ಲೇ ಆಗಲಿ, ಆಗಲ್ಲ ಅನ್ನೋದೇನಿಲ್ಲ. ಜಸ್ಟ್ ನಮ್ಮನ್ನ ನಾವು ಬಿಲೀವ್ ಮಾಡಬೇಕು, ನಮ್ಮ ಪ್ರಾಸೆಸ್ನ ನಾವು ಬಿಲೀವ್ ಮಾಡಬೇಕು. ಸೊ ನಾವೇನು ಅಂದ್ಕೊಂಡಿದ್ದೀರಿ ಅದು ರೀಚ್ ಆಗೇ ಆಗ್ತೀರಿ. ಸೊ ನಾವು RCB ಇವಾಗ ನೋಡಿದ್ರೆ ಫುಲ್ ಟಾಪಲ್ಲಿ ಡೌನಲ್ಲಿ ಇದ್ದವ್ರು ಟಾಪಿಗೆ ಬಂದವ್ರೆ. ಅವರೇ ಒಂದು ಎಕ್ಸಾಂಪಲ್ ತಗೊಳ್ಳಿ. ಸೊ ಗೈಸ್ ಪುಳಿಯೋಗರೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೊ ಪುಳಿಯೋಗರೆ ಜೊತೆ ಒಂದು ಸ್ಕೂಪ್ ವೇ ಪ್ರೋಟೀನ್ ಹಾಕೊಂಡ್ಬಿಡ್ತೀನಿ. ಸೊ ಇವತ್ತು ಚಿಕನ್ ಇದ್ದಿಲ್ಲ ಮನೇಲಿ, ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ತಿನ್ನಬೇಕು ಅನಿಸ್ತು, ನನಗೆ ಫೇವ್ರೇಟ್ ಗೈಸ್ ಪುಳಿಯೋಗರೆ. ಸೊ ನೋಡಿ ತಿಂಕುನ. ಸೊ ಗುಡ್ ನೈಟ್ ಗೈಸ್.